ನಮಸ್ಕಾರ. ಹೆಣ್ಣು ಅಬಲೆಯಲ್ಲ ಸಬಲೆ, ಸಾಧಿಸುವ ಹಠ ಛಲ ಇದ್ದರೆ ಸಮಾಜದಲ್ಲಿ ಏನೆಲ್ಲ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಉದಾಹರಣೆ ನಮ್ಮ ತನುಜಾ. ನೀಟ್ ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಸಮಯದಲ್ಲಿ ತನ್ನ ದಿಟ್ಟ ನಿರ್ಧಾರದಿಂದ ಪರೀಕ್ಷೆ ಬರೆದು ಇಡೀ ದೇಶಕ್ಕೆ ಸಂದೇಶ ನೀಡಿದ ಹೆಮ್ಮೆಯ ಮಗಳು ತನುಜಾ. ಅಂಥ ಹೆಣ್ಣು ಮಗಳ ನೈಜ ಘಟನೆ ಆಧಾರಿತ ವಿಷಯಗಳನ್ನು ಇಟ್ಕೊಂಡು ರಾಜ್ಯ ಪ್ರಶಸ್ತಿ ವಿಜೇತ ಹರೀಶ್ MD ಹಳ್ಳಿ ನಿರ್ದೇಶನದಲ್ಲಿ ಮೂಡಿಬಂದಿರುವ ತನುಜಾ ಸಿನಿಮಾಕ್ಕೆ ಶುಭವಾಗಲಿ. ಇಂಥ ಆದರ್ಶಯುತ ಸಿನಿಮಾಗಳನ್ನು ಎಲ್ಲರೂ ನೋಡಿ ಪ್ರೋತ್ಸಾಹಿಸುವುದರ ಜೊತೆಗೆ ಬೆಂಬಲಕ್ಕೆ ನಿಲ್ಲುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ತನುಜಾ ಸಿನಿಮಾಗೆ ಶುಭವಾಗಲಿ. ಈ ಚಿತ್ರ ಯುವ ಸಮುದಾಯಕ್ಕೆ ದಾರಿದೀಪವಾಗಲಿ ಎಂದು ಆಶಿಸುತ್ತೇನೆ. ನಮಸ್ಕಾರ, ಧನ್ಯವಾದ. ಒಬ್ಬ ಯುವಕ ನಿರ್ದೇಶಕರಾಗಿ ಹರೀಶ್ MD ಹಳ್ಳಿ ಸಾರಥ್ಯದಲ್ಲಿ ತನುಜಾ ಒಬ್ಬ ಮೆಡಿಕಲ್ ವಿದ್ಯಾರ್ಥಿನಿ. ನೀಟ್ ಪರೀಕ್ಷೆ ಬರೆಯುವುದೇ ಒಂದು ಭಾಳ ಕಷ್ಟವಾಗಿತ್ತು. ಇಂಥ ಸಂದರ್ಭದಲ್ಲಿ ನೀಟ್ ಪರೀಕ್ಷೆಗೆ ಯಾವ ರೀತಿ ಕಷ್ಟಪಟ್ಟು ಹರಸಾಹಸ ಮಾಡಿ ಪರೀಕ್ಷೆಯನ್ನು ಬರೆದಲು. ಇದು ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ಆದರ್ಶ. ಹೆಣ್ಣು ಅಬಲೆ ಅಲ್ಲ ಸಬಲೆ ಎನ್ನುವ ದಿಟ್ಟತನದಿಂದ ತನುಜಾ ತನ್ನ ವಾಸ್ತವಾಂಶ ನೈಜ ಜೀವನದ ನೈಜತೆಯನ್ನು ಹರೀಶ್ ನಿರ್ದೇಶನದಲ್ಲಿ ಸಂಪೂರ್ಣ ಚಿತ್ರಣ ಹೊರಹೊಮ್ಮಿದೆ. ಈ ಚಿತ್ರ ಯಶಸ್ವಿಯಾಗಿ ಎಲ್ಲರಿಗೂ ರೋಲ್ ಮಾಡಲಾಗಲಿ ಅಂತೇಳಿ ಹರೀಶ್ ನಿರ್ದೇಶಕರ ಎಲ್ಲ ತಂಡದವರಿಗೂ ಮತ್ತು ಸಿನಿಮಾದಲ್ಲಿ ಆ್ಯಕ್ಟ್ರೆಸ್ ಆಗಿ ಯಾರು ತೆರೆ ಮೇಲೆ ಕಂಡಿದ್ದಾರೆ ಅವರೆಲ್ಲರಿಗೂ ಶುಭವಾಗಲಿ. ನಾನು ತನುಜಾ ಚಿತ್ರವನ್ನು ವೀಕ್ಷಣೆ ಮಾಡ್ತೀನಿ. ತಾವು ವೀಕ್ಷಣೆ ಮಾಡಿ ಎಲ್ಲರಿಗೂ ಈ ಒಂದು ಚಿತ್ರದ ವಾಸ್ತವಾಂಶ ಪ್ರತಿಯೊಬ್ಬರು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಸಮಸ್ತ ಬಂಧುಗಳು, ನಾಡಿನ ಸಮಸ್ತ ಬಂಧುಗಳು ಮಾಡಬೇಕಂತೇಳಿ ವಿನಂತಿನೇ ಮಾಡ್ತೀನಿ. ಧನ್ಯವಾದಗಳು. ಭಾಳ ಪ್ರತಿಭಾವಂತ ನಿರ್ದೇಶಕರು, ಸಿನಿಮಾ ನಿರ್ದೇಶಕರಾಗಿರುವಂಥ ಹರೀಶ್ MD ಹಳ್ಳಿಯವರು ಈಗಾಗಲೇ ಒಂದು ಒಳ್ಳೆಯ ಸಿನಿಮಾವನ್ನು ನಿರ್ಮಾಣ ಮಾಡಿ ನಿರ್ದೇಶನವನ್ನು ಮಾಡಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಿರುವಂಥದ್ದು. ಅಂತರ್ಜಾಲ ಸಿನಿಮಾವನ್ನು ನಿರ್ದೇಶನವನ್ನು ಮಾಡಿ ಇಡೀ ವಿದೇಶದ ಎಲ್ಲರ ಗಮನವನ್ನು ಸೆಳೆದು ಸಾಧನೆ ಮಾಡಿದ್ದಾರೆ. ಈಗ ಮತ್ತೊಮ್ಮೆ ಒಂದು ನೈಜ ಚಿತ್ರ, ಒಂದು ನಿಜವಾಗಿ ನಡೆದಿರುವಂಥ ಒಂದು ಘಟನೆಯನ್ನು, ಒಂದು ವಿದ್ಯಾರ್ಥಿನಿಯ ಜೀವನದಲ್ಲಿ ಯಾವ ರೀತಿ ಒಂದು ಸಮಸ್ಯೆಯಲ್ಲಿ ಒಂದು ಸಂದರ್ಭದಲ್ಲಿ ಆ ಹೆಣ್ಮಗು ಸಮಸ್ಯೆಯನ್ನು ಎದುರಿಸಿದಂಥ ಸನ್ನಿವೇಶ ಮತ್ತು ಸಂದರ್ಭವನ್ನು ಭಾಳ ಉತ್ತಮವಾಗಿ ಒಂದು ಸಿನಿಮಾ ರೂಪದಲ್ಲಿ ತಂದಿರುವಂಥ ತನುಜಾ. ನಾನು ಒಂದು ಟೀಸರ್ನ ನೋಡಿದೆ, ಟ್ರೈಲರ್ ನೋಡಿದೆ, ಭಾಳ ಅದ್ಭುತವಾಗಿದೆ. ಭಾಳ ಜನರ ಗಮನವನ್ನು ಸಂಪೂರ್ಣವಾಗಿ ಹಿಡಿದಿಡುವಂಥ ರೀತಿಯಲ್ಲಿ ಸಿನಿಮಾವನ್ನು ಮಾಡಿದ್ದಾರೆ ಮತ್ತು ಎಲ್ಲ ಬೇರೆ ಮಕ್ಕಳಿಗೂ ಒಂದು ಪ್ರೇರೇಪಣೆದಾಯಕವಾಗಿದೆ. ಒಂದು ಒಳ್ಳೆಯ ಸಾಮಾಜಿಕ ಸಂದೇಶ ಕೊಡುವಂಥ ತನುಜಾ ಸಿನಿಮಾ ನಿಜಕ್ಕೂ ನಮಗೆಲ್ಲ ಭರವಸೆಯ ಚಿತ್ರವಾಗಿ ಬರಲಿದೆ. ಹಾಗಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಮತ್ತು ಶುಭಾಶಯನ ಕೋರಿ ಈ ಸಿನಿಮಾ ಗೆಲ್ಲಿ ಅಂತ ನಾನು ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ತನುಜಾ ಅಂತ ಹೇಳಿ ಏನು ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಒಂದು ತನುಜನ ನಿಜವಾದ ಒಂದು ಜೀವನದ ಒಂದು ಕತೆ ಅಂದರೆ, ಒಬ್ಬಳು ವಿದ್ಯಾರ್ಥಿನಿ ಯಾವ ರೀತಿ 2-3 ಬಾರಿ ನೀಟ್ ಎಕ್ಸಾಮಿಗೆ ಪ್ರಯತ್ನ ಮಾಡಿ ಮೆಡಿಕಲ್ ಒಂದು ಓದಲಿಕ್ಕೋಸ್ಕರ MBBS ಮಾಡಲಿಕ್ಕೋಸ್ಕರ ಏನು ವಂಚಿತರಾಗಲಿಕ್ಕೆ ಕೆಲವು ಅವಕಾಶಗಳು ಹೆಚ್ಚಿಗೆ ಇದ್ದಾಗ, ಆ ಸಂದರ್ಭದಲ್ಲಿ ಗೌರವಾನ್ವಿತ ಪತ್ರಿಕಾ ಹಿರಿಯರು ಒಬ್ಬರು, ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥ ಆಗಿನ ಮುಖ್ಯಮಂತ್ರಿಗಳು ಅವರೊಂದು ಸಹಕಾರದಿಂದ ಯಾವ ರೀತಿ ಅವಳ ಬಾಳು ಬೆಳಕಾಯಿತು ಅನ್ನೋವಂಥ ಒಂದು ಏನು ಈ ಒಂದು ಚಲನಚಿತ್ರದಲ್ಲಿದೆ. ಇದು ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಮೋಟಿವೇಶನ್ ಕೊಡುವಂಥ ಒಂದು ಚಲನಚಿತ್ರ ಇದು. ಈ ಸಂದರ್ಭದಲ್ಲಿ ಇದನ್ನು ಮೂವಿಯಾಗಿ ಕನ್ವರ್ಟ್ ಮಾಡಿ ಜಾರಿ ತರ್ತಿರುವಂಥ ಎಲ್ಲ ನನ್ನ ಹಿಂದೆ ಕೆಲಸ ಮಾಡಿದಂಥ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ.
ಮತ್ತು ಎಲ್ಲರೂ ಕೂಡ ಈ ಮೂವಿಯನ್ನು ನೋಡಬೇಕು. ಇದರಲ್ಲಿ ತಂದೆ ತಾಯಂದಿರು ನೋಡಬೇಕು, ವಿದ್ಯಾರ್ಥಿನಿಯೂ ನೋಡಬೇಕು. ಗೊತ್ತಿಲ್ಲದಂಗೆ ನಮ್ಮ ಜೀವನದಲ್ಲಿ ತಂದೆ ತಾಯಂದಿರಾಗಿ ಪೋಷಕರಾಗಿ ಕೆಲವು ತಪ್ಪುಗಳು ಮಾಡ್ತಾ ಇರ್ತೀವಿ. ಇನ್ನೊಂದು ಕಡೆಗೆ ಅಕಸ್ಮಾತ್ ಒಬ್ಬಳು ವಿದ್ಯಾರ್ಥಿನಿ ಅವಳ ಒಂದು ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ರೆ ಇವತ್ತು ಆ ಒಂದು ಕೊರತೆ ಇವತ್ತು ಏನಂತ ಗೊತ್ತಾಗ್ತಿತ್ತು. ಆದರೆ ಆ ವಿಶ್ವಾಸದಿಂದ ಅವಳು ಮಾಡಬೇಕು ಅಂತೇಳಿ ಅವಳ ಪ್ರಯತ್ನ ಇದೆಯಲ್ಲ, ಅದು ಎಲ್ಲ ವಿದ್ಯಾರ್ಥಿನಿಯರು ಕೂಡ ಒಂದು ಉತ್ಸಾಹ ಕೊಡುವಂಥ ಒಂದು ಪ್ರಯತ್ನ ಇದಾಗಿದೆ. ಹಾಗಾಗಿ ಎಲ್ಲರೂ ಈ ಮೂವಿಯನ್ನು ನೋಡಬೇಕು, ಆನಂದಿಸಬೇಕು ಮತ್ತು ಅನುಭವಿಸ್ಬೇಕು. ಮತ್ತು ವಿಶೇಷವಾಗಿ ನಮ್ಮಲ್ಲೂ ಕೂಡ ಒಂದು ವಿಶ್ವಾಸ ತುಂಬುವಂಥ ಒಂದು ಕೆಲಸ ಆಗಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ. ನಾನು ತನುಜಾ ಚಿತ್ರ ಹರೀಶ್ MDಹಳ್ಳಿ ಮತ್ತು ಅವ್ರ ತಂಡದವರು ಮಾಡಿದಂಥ ಚಿತ್ರವನ್ನು ವೀಕ್ಷಿಸಿದೆ. ಭಾಳ ಚೆನ್ನಾಗಿ ಒಂದು ಇನ್ಸ್ಪಿರೇಷ್ನಲ್ ಸ್ಟೋರಿನ ತಗೊಂಡು ಯಾವ ರೀತಿ ಬಡ ಹೆಣ್ಮಗಳು ತನ್ನ ಮನೆಯಲ್ಲಿ ನೀಟ್ ಪರೀಕ್ಷೆ ಬರೀಬೇಕು ಮತ್ತು ಡಾಕ್ಟ್ರ್ ಆಗಬೇಕು ಅಂತ ಹೇಳಿ ಒಂದು ಛಲದಿಂದ ಆ ಪರೀಕ್ಷೆನ ಬರೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. 2-3 ಸಲ ಪ್ರಯತ್ನದಲ್ಲಿ ಫೇಲ್ ಆಗ್ತಾರೆ. ಒಂದು ಸಲ ಕೋವಿಡ್ ಸಂದರ್ಭದಲ್ಲಿ ಫೇಲ್ ಆಗ್ತಾರೆ, ಮತ್ತೊಂದು ಸಲ ಪರೀಕ್ಷೆ ಆಗೋದಿಲ್ಲ. ಆದರೂ ಕೂಡ ಛಲ ಬಿಡದೆ ಆ ಪರೀಕ್ಷೆನ ಬರೀಲಿಕ್ಕೆ ಒಂದು ಪ್ರಯತ್ನ ಮಾಡಿದಾಗ ನಮ್ಮ ಸರ್ಕಾರದ ವ್ಯವಸ್ಥೆ, ಮಂತ್ರಿಗಳಾಗ್ಬೋದು, ನಮ್ಮ ಸಿಸ್ಟಮ್ಸ್ ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತು ಮತ್ತು ಯಾವ ರೀತಿ ತರಬೇತಿಯನ್ನು ಪಡೆದ್ರು, ಯಾವುದೇ ಫೆಸಿಲಿಟೀಸ್ ಇಲ್ಲದೇ ಇರತಕ್ಕಂಥ ಒಂದು ಹಳ್ಳಿಯಲ್ಲಿ, ಭಾಳ ಹಿಂದುಳಿದ ಪ್ರದೇಶದಲ್ಲಿ ಇರ್ತಕ್ಕಂಥ ಹೆಣ್ಮಗಳು ಪ್ರಯತ್ನವನ್ನು ಮಾಡಿ ಪರಿಶ್ರಮದಿಂದ ಆ ಪರೀಕ್ಷೆನ ಬರಲಿಕ್ಕೆ ಬರ್ತಾರೆ. ಬೆಂಗಳೂರಿಗೆ ಬರಬೇಕಾದ್ರೆ ಅವ್ರು ಮಾಡಿದಂಥ ಒಂದು ಪರಿಶ್ರಮ ಅದನ್ನು ಕೂಡ ಚಿತ್ರದಲ್ಲಿ ಭಾಳ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಹರೀಶ್ MDಹಳ್ಳಿ ಮತ್ತು ಅವ್ರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭಾಶಯನ ಕೋರ್ತೇನೆ. ಮತ್ತು ಭಾಳ ಒಳ್ಳೆಯ ಇನ್ಸ್ಪಿರೇಷ್ನಲ್ ಸ್ಟೋರಿ ಕೊಟ್ಟಿದ್ದಾರೆ. ಈ ಸ್ಟೋರಿ ನೋಡಿದಂಥ ಮಕ್ಕಳು, ಶಾಲಾ ಮಕ್ಕಳಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಭಾಳಷ್ಟು ಇನ್ಸ್ಪಿರೇಷನ್ ತಗೊಂಡು ಅವ್ರು ಯಾವ ರೀತಿ ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಒಂದು ಗುರಿಯನ್ನಿಟ್ಕೊಂಡು ಮಾಡಬೇಕು ಅಂತ ಹೇಳಿ ಹೊರಡಬೇಕು ಅನ್ನೋ ಒಂದು ಮೆಸೇಜನ್ನು ಈ ಚಿತ್ರದ ಮುಖಾಂತರ ನಮ್ಮ ಯುವಕರಿಗೆ ಈ ಚಿತ್ರ ತಲುಪಿಸ್ತದೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ನಾನು ಶುಭಾಶಯಗಳನ್ನು ಕೋರ್ತಾ ಚಿತ್ರ ಯಶಸ್ವಿ ಆಗಲಿ ಅಂತ ಕೂಡ ನಾನು ಬಯಸ್ತೇನೆ. ಹರೀಶ್ MDಹಳ್ಳಿ ಅವರ ನಿರ್ದೇಶಕತ್ವದಲ್ಲಿ ವಿಶ್ವೇಶ್ವರ ಭಟ್ಟರ ಚಿತ್ರಕಥೆ ಇದೆಲ್ಲ ಆಧರಿಸಿರುವ ಒಂದು ನೈಜ ಘಟನೆಯಾಗಿರುವ ತನುಜಾ ಅನ್ನುವಂತಹ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿ ಒಬ್ಬ ಹೆಣ್ಣು ಮಗಳು ಹೇಗೆ ಸಾಧನೆಯನ್ನು ಮಾಡಬಹುದು, ಅದಕ್ಕೆ ತಕ್ಕ ಹಾಗೆ ಪ್ರೋತ್ಸಾಹ ಸಿಕ್ಕಿದರೆ ಹೇಗೆ ತನ್ನ ಸಾಧನೆಯನ್ನು ಉನ್ನತ ಹಂತಕ್ಕೆ ಒಯ್ಯಬಹುದು ಅನ್ನೋದಕ್ಕೆ ಈ ನೈಜ ಘಟನೆಗಳನ್ನು ಆಧರಿಸಿದಂಥ ಒಂದು ಚಿತ್ರವನ್ನು ತನುಜಾ ಅನ್ನುವಂತಹ ಒಂದು ಸಿನಿಮಾವನ್ನು ತೆಗೆದಿದ್ದಾರೆ. ಈ ಘಟನೆ ಸುಮ್ಮನೆ ಕಲ್ಪಿತ ಘಟನೆಯಲ್ಲ, ಇದೊಂದು ನಡೆದಿರುವಂತಹ ನೈಜ ಘಟನೆ. ಕೊರೋನಾ ಸಂದರ್ಭದಲ್ಲಿ ಅನೇಕ ಕಷ್ಟಗಳನ್ನು ನಾವೆಲ್ಲ ಎದುರಿಸಿದೋ, ಅಂಥ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಅನೇಕ ಕಷ್ಟ ಕಾರ್ಪಣೆಗಳನ್ನು ಎದುರಿಸಿದ್ದಾರೆ. ಆ ಸಂದರ್ಭದಲ್ಲಿ ನೀಟ್ ಬರೆಯುವಂಥ ಸನ್ನಿವೇಶದಲ್ಲಿ ಆದ ತೊಡರುಗಳನ್ನೆಲ್ಲವನ್ನೂ ಕೂಡ ಅಂದಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರು ಮತ್ತು ವೈದ್ಯಕೀಯ ಸಚಿವರಾದ ಸುಧಾಕರ್ ಅವರು ಹೆಚ್ಚಿನದಾಗಿ ಇದಕ್ಕೆ ಬೆಂಬಲವನ್ನು ಕೊಟ್ಟು ಅಧಿಕಾರಿಗಳು ಆಗಲ್ಲ ಅಂದರೂ ಕೂಡ ಅದನ್ನು ಓವರ್ಲುಕ್ ಮಾಡಿ ಆ ಮಗುವಿಗೆ ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅತ್ಯಂತ ಮಾನವೀಯ ಅಂತ ಶ್ರೇಷ್ಠವಾದಂಥ ಗುಣ. ನಿಜವಾಗ್ಲೂ ಕೂಡ ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು. ಒಟ್ಟಿನಲ್ಲಿ ಇಂಥ ನೈಜ ಘಟನೆಗಳನ್ನು ಆಧರಿಸಿರುವಂಥ ಚಿತ್ರಗಳನ್ನು ಜನರಿಗೆ ತೋರಿಸಿದಾಗ ಅದು ಮತ್ತೊಬ್ಬರಿಗೆ ಪ್ರೇರಣೆ, ಪ್ರೋತ್ಸಾಹ ಆಗುವಂಥ ಕೆಲಸ ಆಗ್ತದೆ. ಒಟ್ಟಿನಲ್ಲಿ ಇವತ್ತು ಹೆಣ್ಣು ಮಕ್ಕಳ ಸ್ಥಾನ ದೊಡ್ಡದು. ಇವತ್ತು ಹೆಣ್ಣು ಮಕ್ಕಳು ಒಂದು ಕಲಿತರೆ ಒಂದು ಕುಟುಂಬ ಕಲಿತಾಗೆ ಎನ್ನುವಂತಹ ಮಾತಿದೆ. ಆ ರೀತಿಯಲ್ಲಿ ಇವತ್ತು ಈ ಒಂದು ಹೆಣ್ಣು ಮಗುವಿನ ಚಿತ್ರವನ್ನು, ಬದುಕಿನ ಘಟನೆಯನ್ನು ಆಧರಿಸಿ ತೆಗೆದಿರುವಂಥ ತನುಜಾ ಚಿತ್ರ ಎಲ್ಲರ ಕಣ್ಣು ತೆರೆಸುವಂಥ ಕೆಲಸವನ್ನು ಮಾಡುತ್ತದೆ. ಬೇರೆಯವರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಮಾಡ್ತದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಚಿತ್ರಕಥೆಯನ್ನು ನಿರ್ಮಾಣ ಮಾಡಿದಂತಹ ಹರೀಶ್ ಅವರಿಗೆ ಮತ್ತು ಈ ಚಿತ್ರಕಥೆಯನ್ನು ಎಲ್ಲವನ್ನ ನೈಜ ರೂಪದಲ್ಲಿ ತಮ್ಮ ಪತ್ರಿಕೆಯಲ್ಲಿ ಪ್ರಕಟ ಮಾಡಿ ಅದನ್ನು ಇದಕ್ಕೆ ಸಿನಿಮಾಕ್ಕೆ ಒಂದುವಾಗಿ ಎಲ್ಲವನ್ನು ಕೂಡ ಜೋಡಿಸಿಕೊಟ್ಟಂಥ ವಿಶ್ವೇಶ್ವರ ಭಟ್ಟರನ್ನು ಕೂಡ ಅಭಿನಂದಿಸ್ತಾ, ಈ ಕಥೆ ಎಲ್ಲವನ್ನು ನಿರ್ಮಾಣ ಮಾಡಿದಂಥ ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತಾ, ಈ ಒಂದು ಚಿತ್ರಕಥೆ ಜನಪ್ರಿಯವಾಗಿ ಒಂದು ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ಳಿ ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡ್ತಿ. ಎಲ್ಲರಿಗೂ ಶುಭ. ನಮಸ್ಕಾರ ಆತ್ಮೀಯ ಬಂಧುಗಳೇ. ನನ್ನ ಆತ್ಮೀಯ ಸ್ನೇಹಿತರಾದಂಥ ಯುವ ನಿರ್ದೇಶಕರು ಆದಂಥ ಹರೀಶ್ MDಹಳ್ಳಿಯವರು ಒಂದು ಗ್ರಾಮೀಣ ವಿದ್ಯಾರ್ಥಿಗಳ ಬದುಕು ಯಾವ ರೀತಿ ಕಷ್ಟದಲ್ಲಿದ್ದರೂ ಕೂಡ ಅವರು ಯಾವ ರೀತಿಯಲ್ಲಿ ಒಂದು ಶಿಕ್ಷಣದಲ್ಲಿ ಆಸಕ್ತಿಯನ್ನು ವಹಿಸಿ ಹಠ ಹಿಡಿದು ಒಂದು ಹೆಣ್ಣು ಮಗಳು ತಾನು ನಿರ್ಧಾರ ಮಾಡಿದ್ರೆ
ಯಾವ ರೀತಿ ಒಂದು ಗುರಿಯನ್ನು ಸಾಧಿಸ್ತಾರೆ ಅನ್ನೋದಕ್ಕೆ ಈ ತನುಜ ಅಂತಕ್ಕಂಥ ಒಂದು ಚಲನಚಿತ್ರವನ್ನು ನಿರ್ದೇಶನ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆಯನ್ನು ಕೂಡ ಮಾಡಲಿದ್ದಾರೆ. ತಾವೆಲ್ಲ ಕೂಡ ಅದನ್ನು ನೋಡಬೇಕು. ಯಾಕಂದರೆ ಹಳ್ಳಿ ಮಕ್ಕಳು ಕೂಲಿ ಮಾಡ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ನಾವು ಓದಿಸ್ತಕ್ಕಂಥ ಪ್ರಮೇಯ ಓದಿಗೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಮತ್ತು ಆ ತನುಜ ಅನ್ನತಕ್ಕಂಥ ಹುಡುಗಿಗೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಅನೇಕ ಜನರ ಪ್ರಯತ್ನದಿಂದ ಆ ತನುಜ ತನ್ನ ಗುರಿಯನ್ನು ಮುಟ್ತಾಳೋ ಇಲ್ವೋ ಅಂತಕ್ಕಂಥದ್ದನ್ನು ನಾವು ಚಲನಚಿತ್ರದಲ್ಲಿ ನೋಡಿ ವೀಕ್ಷಣೆಯನ್ನು ಮಾಡಿ ಆಶೀರ್ವಾದವನ್ನು ಮಾಡಬೇಕು. ಯಾಕೆ ಅಂತಂದರೆ ಇಂಥ ಅನೇಕ ಪ್ರತಿಭೆಗಳು ಮುರುಟಿ ಹೋಗ್ತವೆ. ಈ ಚಲನಚಿತ್ರವನ್ನು ನೋಡಿದ ಮೇಲೆ ಆದರೂ ಕೂಡ ನಮ್ಮ ಹಳ್ಳಿ ಮಕ್ಕಳು ಯಾವ ರೀತಿ ಆ ತನುಜ ಗುರಿಯನ್ನು ಮುಟ್ಟಿದ್ಲೋ ಅದೊಂದು ಸ್ಫೂರ್ತಿ ಆಗ್ತದೆ ಆ ಹಳ್ಳಿ ಮಕ್ಕಳಿಗೆ. ಅದಕ್ಕೋಸ್ಕರ ವಿಶೇಷವಾಗಿ ನಮ್ಮ ಹಳ್ಳಿ ಮಕ್ಕಳು ಮತ್ತು ಯಾರು ಬಡತನದಲ್ಲಿದ್ದು ನಾವು ಓದೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮನಸ್ಥಿತಿ ಇರ್ತಾರೆ, ಅವ್ರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಚಲನಚಿತ್ರ ಇದು. ಇದನ್ನೆಲ್ಲ ನೋಡಿ ತಾವು ಆ ಒಂದು ಪ್ರತಿಭೆಯನ್ನು ಗುರುತಿಸಿ ತಾವು ಕೂಡ ಜೀವನದಲ್ಲಿ ಅದೇ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ಒಂದು ವಿಶ್ವಾಸ ಬರ್ತಕ್ಕಂಥ ಚಲನಚಿತ್ರ. ತಾವೆಲ್ಲ ಕೂಡ ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಒಂದು ಬಯಕೆಯನ್ನು ವ್ಯಕ್ತಪಡಿಸಿ ಈ ಚಲನಚಿತ್ರವನ್ನು ನಿರ್ಮಾಣ ಮಾಡಿದಂಥ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ತನುಜ ಎನ್ನುವ ಚಲನಚಿತ್ರವನ್ನು ತಯಾರಿಸಿದೆ ಅಂತ ಕೇಳಿದ್ದೇನೆ. ಇಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮೀಣ ಮಹಿಳೆಯರು, ವಿಶೇಷವಾಗಿ ಬಾಲಕ ಬಾಲಕಿಯರು ಎದುರಿಸುತ್ತಿರುವಂಥ ಸಮಸ್ಯೆಗಳನ್ನು ಚೆನ್ನಾಗಿ ಮೂಡಿಸಿದ್ದಾರೆ ಅಂತ ತಿಳಿದಿದ್ದೇನೆ. ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶಗಳ ಕೊರತೆ ಇದೆ. ನಾನು ಯಾವಾಗಲೂ ಎನ್ನುವಂತೆ ಸ್ವಾತಂತ್ರ್ಯ ದೊರೆತ ಬಳಿಕ ಭಾರತದ ಒಂದೇ ಒಂದು ಬದಲಾವಣೆ ಅಂತಂದರೆ ಅವಕಾಶಗಳ ನಿರ್ಮಾಣ, ಆಪರ್ಚುನಿಟಿ ಕ್ರಿಯೇಷನ್ ಅಂತ. ಯಾರಿಗೆ ಯಾವುದನ್ನು ಬೇಕಾದರೂ ಸಾಧಿಸ್ಬೋದು. ಹಾಗಾದರೆ ಬಂದಂಥ ಅಡಚಣೆಗಳನ್ನು ದಾಟಬೇಕಾದರೆ ಸರ್ಕಾರದ ಸಹಾಯ ಬೇಕು, ರಾಜಕೀಯ ಪಕ್ಷಗಳ ಬೆಂಬಲ ಬೇಕು, ಮತ್ತು ಗ್ರಾಮದ ಪತ್ರಿಕೆಗಳು ಮತ್ತು ಅನೇಕ ರೀತಿಯ ಮಾಧ್ಯಮಗಳ ಸಹಾಯನೂ ಬೇಕು. ಈ ಸಿನಿಮಾದಲ್ಲಿ ಮಾಧ್ಯಮಗಳ ಕಾರ್ಯಕ್ರಮ, ರಾಜಕೀಯ ವ್ಯಕ್ತಿಗಳ ಪ್ರೋತ್ಸಾಹ, ರಾಜಕೀಯವಾಗಿ ಹೇಗೆ ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೋದು ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ಅಂತ ತಿಳಿದಿದ್ದೇನೆ. ಭಾಳ ಒಳ್ಳೆಯ ಕಥೆ ಇದು ಎಲ್ಲರೂ ನೋಡಿ ಸಂತೋಷ ಪಡುವಂತಾಗಲಿ. ವಿಶೇಷವಾಗಿ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳಿಂದ ನೋಡಿ ತಮ್ಮ ಛಲವನ್ನು, ತಮ್ಮ ಗುರಿಯನ್ನು ಸಾಧಿಸಬೇಕು ಅಂತೇಳಿ ನಾನು ಆಶಿಸ್ತೇನೆ. ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ಈ ಕಾರ್ಯಕ್ರಮದಲ್ಲಿ ಇರಲಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.